ಹಲೋ ಎವ್ರಿವನ್, ನಾನು ನಿಮ್ಮ ಆರ್ಜೆ ಆ್ಯಂಗ್ರಿ ಬರ್ಡ್. ಇವತ್ತು ನಾವು 6th ಸೆಮ್ BCom BBAನಲ್ಲಿ ಬರೋ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದ್ರದ್ದು 3rd ಯೂನಿಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಪಾರ್ಟ್ 1 ವಿಡಿಯೋದಲ್ಲಿ ನಾನು ನಿಮಗೆ ಸಿಲೆಬಸ್ ಮತ್ತು ಫಾರ್ಮೆಟ್ಸ್ನೆಲ್ಲ ಎಕ್ಸ್ಪ್ಲೈನ್ ಮಾಡೀನಿ. ಸೊ ಅದನ್ನ ಫಸ್ಟ್ ನೀವು ನೋಡ್ಕೊಬಂದರೆ ಈ ವಿಡಿಯೋ ನಿಮ್ಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಐ ಆಮ್ ರಿಯಲಿ ಸಾರಿ, ಇಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಬರ್ತಾ ಇದೆ, ಅದರಿಂದ ನಾನು ಈ ವಿಡಿಯೋ ಪೋಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ರೈನ್ ಎಫೆಕ್ಟ್ ಜಾಸ್ತಿ ಕೇಳಿಸ್ಬೋದು. ಆದರೂ ನನ್ನ ವಾಯ್ಸ್ ಆದಷ್ಟು ಕಿರಿಸ್ಕೊಂಡೇ ಮಾತಾಡ್ತಿದ್ದೀನಿ ನಾರ್ಮಲ್ ವೀಡಿಯೋಕ್ಕಿಂತ. ಸೊ ದಯವಿಟ್ಟು ಇದೊಂದು ಕ್ಷಮಿಸಿ ನನ್ನ. ಆ್ಯಂಡ್ ವಿಡಿಯೋ ಒಳಗೆ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದೆ ಆರ್ಜೆ ಆ್ಯಂಗ್ರಿ ಬರ್ಡ್ ಕನ್ನಡಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಸ್ವಲ್ಪ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಮತ್ತು ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮ ಅಕೌಂಟ್ ಇದೆ, ಅದರಲ್ಲೂ ಸಹ ನಿಮ್ಮನ್ನು ಫಾಲೋ ಮಾಡ್ಕೋಬೋದು. ಸ್ಟ್ರೈಟಾಗಿ ಇವಾಗ ನಾವು ವಿಡಿಯೋ ಹೊರಗೋದ್ರೆ ಫಸ್ಟ್ ಸಮ್ ಯಾವುದು ಅಂದರೆ, ಇನ್ನು ಮೋಸ್ಟ್ಲಿ ನಮಗೆ 7 ಮಾರ್ಕ್ಸಲ್ಲಿ ಕಂಪಲ್ಸರಿ ಕೇಳುವಂಥ ಕ್ವೆಶನ್ ಆ್ಯಂಡ್ 15 ಮಾರ್ಕ್ಸ್ಗೂ ಒಂದು ಸಮ್ ಬರುತ್ತೆ. ಫಸ್ಟ್ ಈ ಸಮ್ ಏನಂದರೆ, ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ರಮ್ ಆಪರೇಷನ್ಸ್. ಅದರಲ್ಲಿ ನಮಗೆ ಪರ್ಟಿಕ್ಯುಲರ್ ಪ್ರೀವಿಯಸ್ ಇಯರ್ ಅಮೌಂಟ್ ಮತ್ತು ಈ ಇಯರ್ ಅಮೌಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಏನೆಲ್ಲ ಐಟಮ್ಸ್ ಕೊಟ್ಟಿದ್ದಾರೆ ಅಂದರೆ, ಬಿಲ್ಸ್ ರಿಸೀವಬಲ್, ಡೆಟಾರ್ಸ್, ಬಿಲ್ಸ್ ಪೇಯಬಲ್, ಕ್ರೆಡಿಟಾರ್ಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಅಕರ್ಡ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಮತ್ತು ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದಿ ಇಯರ್ ಅಂತ ಇಷ್ಟು ಕೊಟ್ಟಾಗಿದೆ. ಇದರಲ್ಲಿ ನಮ್ಗೆ ಯಾಕೆ 2 ಇಯರ್ಸ್ ಕೊಟ್ಟಿದ್ದಾರೆ ಅಂದರೆ, ಇದೆಲ್ಲ ಒಂದು ಕರೆಂಟ್ ಲಯಬಿಲಿಟಿ ಮತ್ತು ಕರೆಂಟ್ ಅಸೆಟ್ಸ್ ಅಲ್ವಾ, ಇದು ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅಂತ ನೋಡಿಕೊಂಡು ಅದ್ರ ಮೇಲೆ ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಫಸ್ಟ್ ಯಾವುದು ಅಂದರೆ ಬಿಲ್ಸ್ ರಿಸೀವಬಲ್. ಇದೇನಾಗಿದೆ ಅಂದರೆ, ಇದು ಕರೆಂಟ್ ಅಸೆಟ್ ಆಗಿರುತ್ತೆ, ಇದು ಆ್ಯಕ್ಚುಲಿ ಡಿಕ್ರೀಸ್ ಆಗಿದೆ ಆ್ಯಂಡ್ ಇದನ್ನ ನಾವು ಆ್ಯಡ್ ಮಾಡ್ಕೋಬೇಕು. ಆ್ಯಂಡ್ ಡೆಟಾರ್ಸ್ ಇದೆ, ಇದು ಕರೆಂಟ್ ಅಸೆಟ್ಸ್ ಆಗುತ್ತೆ, ಇದು ಇನ್ಕ್ರೀಸ್ ಆಗಿದೆ, ಸೊ ನಾವು ಇದನ್ನ ಮೈನಸ್ ಮಾಡ್ಕೋಬೇಕು. ನೆಕ್ಸ್ಟ್ ಬಿಲ್ಸ್ ಪೇಯಬಲ್, ಇದು ಕರೆಂಟ್ ಲಯಾಬಿಲಿಟಿ ಆಗಿರುತ್ತೆ, ಇದು ಇನ್ಕ್ರೀಸ್ ಆಗಿದೆ, ಸೊ ನಾವು ಇದನ್ನ ಆ್ಯಡ್ ಮಾಡ್ಕೊತೀವಿ. ನೆಕ್ಸ್ಟ್ ಕ್ರೆಡಿಟಾರ್ಸ್ ಇದೆ, ಇದು ಸಹ ನಮಗೆ ಕರೆಂಟ್ ಲಯಬಿಲಿಟಿ ಆಗಿರುತ್ತೆ, ಇದು ಡಿಕ್ರೀಸ್ ಆಗಿದೆ, ಸೊ ನಾವು ಇದನ್ನ ಲೆಸ್ ಮಾಡ್ಕೊತೀವಿ. ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಇದು ಕರೆಂಟ್ ಲಯಬಿಲಿಟಿ ಆಗಿರುತ್ತೆ, ಇದು ಇನ್ಕ್ರೀಸ್ ಆಗಿದೆ ಆ್ಯಂಡ್ ಅದರಿಂದ ನಾವು ಇದನ್ನ ಆ್ಯಡ್ ಮಾಡ್ಕೊತಿದ್ದೀವಿ. ನೆಕ್ಸ್ಟ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅನ್ನೋದು ಬಂದು ಕರೆಂಟ್ ಅಸೆಟ್ ಆಗಿರುತ್ತೆ ಆ್ಯಂಡ್ ಡಿಕ್ರೀಸ್ ಆಗಿದೆ, ಸೊ ನಾವು ಅದರಿಂದ ಇದನ್ನ ಆ್ಯಡ್ ಮಾಡ್ಕೊತೀವಿ. ನೆಕ್ಸ್ಟ್ ಅಕರ್ಡ್ ಇನ್ಕಮ್ ಅಂತ, ಇದು ಸಹ ನಮಗೆ ಕರೆಂಟ್ ಅಸೆಟ್ ಆಗಿರುತ್ತೆ, ಇದು ಇನ್ಕ್ರೀಸ್ ಆಗಿದೆ, ಸೊ ನಾವು ಇದನ್ನ ಲೆಸ್ ಮಾಡ್ಕೊತೀವಿ. ಆ್ಯಂಡ್ ಲಾಸ್ಟ್ ಒನ್ ಏನಂದರೆ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ, ಇದು ಸಹ ಕರೆಂಟ್ ಲಯಾಬಿಲಿಟಿ ಆಗಿರುತ್ತೆ, ಇದು ಡಿಕ್ರೀಸ್ ಆಗಿರೋದ್ರಿಂದ ನಾವು ಇದನ್ನ ಲೆಸ್ ಮಾಡ್ಕೊತೀವಿ. ಕೊನೆಯ ಐಟಮ್ ಏನಂದರೆ ಪ್ರಾಫಿಟ್ ಆಫ್ ದಿ ಇಯರ್ ಅಂತ, ಈ ಅಮೌಂಟಲ್ಲಿ ನಾವು ಬರೋ ಕ್ಯಾಲ್ಕುಲೇಷನ್ಸ್ನೆಲ್ಲ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಏನು ಆಂಗ್ರಿ ಬರ್ಡ್ ಅವರೇ CA ಅಂತೀರಾ, ಲೈಕ್ ಕರೆಂಟ್ ಲಯಬಿಲಿಟಿ ಅಂತೀರಾ, ಕರೆಂಟ್ ಅಸೆಟ್ ಅಂತೀರಾ, ಡಿಕ್ರೀಸ್ ಇನ್ಕ್ರೀಸ್ ಅಂತೀರಾ, ಆ್ಯಡ್ ಲೆಸ್ ಅಂತೀರಾ, ನನಗೇನು ಅರ್ಥ ಆಗ್ತಿಲ್ಲ ಅಂದರೆ ಅದಕ್ಕೆ ಫಸ್ಟ್ ನಾನು ನಿಮ್ಗೊಂದು ವೀಡಿಯೋ ನೋಡ್ಕೊಬನ್ನಿ ಅಂತ ಹೇಳಿದ್ದು. ಇವಾಗ ಏನಂದರೆ ಲೈಕ್ ಸಿಂಪಲಾಗಿ ಹೇಳ್ಕೊಡ್ತೀನಿ. ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆಗಿದ್ದರೆ ಅದನ್ನ ಲೆಸ್ ಮಾಡ್ಕೊತೀವಿ. ಸೊ ಕರೆಂಟ್ ಅಸೆಟ್ ಡಿಕ್ರೀಸ್ ಆಗಿದ್ದರೆ ಅದನ್ನ ಆ್ಯಡ್ ಮಾಡ್ಕೊತೀವಿ. ಅದೇ ಥರ ಆಪೋಸಿಟ್ ಮಾಡಿಕೊಂಡ್ರೆ ನಮಗೆ ಕರೆಂಟ್ ಲಯಬಿಲಿಟಿಗೆ ವ್ಯಾಲ್ಯೂಸ್ ಮಾಡ್ಕೊತಾ ಬರ್ತಾರೆ. ನೆಕ್ಸ್ಟ್ ನಮಗೆ ಸ್ಟ್ರೈಟ್ ಅವೇ ಸಮ್ ಒಳಗೆ ಹೋದರೆ ಕಾಂಪಿಟೇಷನ್ ಆಫ್ ಕ್ಯಾಶ್ ಫ್ರಮ್ ಆಪರೇಷನ್ಸ್ ಅಂತ ಪರ್ಟಿಕ್ಯುಲರ್ಸ್ ಅಮೌಂಟ್ ಪ್ರಾಫಿಟ್ ಆಫ್ ದಿ ಇಯರ್ ತಗೊಂಡಿದ್ದೀವಿ, ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಮತ್ತು ಆ್ಯಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಏನು ಐಟಮ್ಸ್ ಇದೆಯೋ ಅದನ್ನ ನಾವು ಆ್ಯಡ್ ಮಾಡ್ಕೊತೀವಿ, ಮತ್ತು ಲೆಸ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಏನೆಲ್ಲ ಅಮೌಂಟ್ ಇದೆಯೋ ಅದನ್ನ ನಾವು ಲೆಸ್ ಮಾಡ್ಕೊತೀವಿ. ಮತ್ತು ಥರ್ಡ್ ಐಟಮ್ ಬಂದು ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಅಂತ, ದೆನ್ ನಮಗೆ ಲೆಸ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಅಂತ 4 ಐಟಮ್ಸ್ ನಾವು ಆಲ್ರೆಡಿ ನಾವು ಮೇಲೆ ಡಿಸ್ಕಸ್ ಮಾಡ್ದಂಗೆ ಮಾಡಿಕೊಂಡ್ರೆ ಕ್ಯಾಶ್ ಫ್ರಮ್ ಆಪರೇಷನ್ಸ್ ಎಷ್ಟು ಅಂದರೆ 73,100 ನಮಗೆ ಬಂದಾಗಿದೆ. ನೆಕ್ಸ್ಟ್ 15 ಮಾರ್ಕ್ಸಿಗೆ ಬರೋ ಒಂದು ಸಮ್ ಯಾವುದು ಅಂದರೆ, ಪ್ರಿಪೇರ್ ಎ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆನ್ ಬೇಸಿಸ್ ಆಫ್ ಇನ್ಫಾರ್ಮೇಷನ್ ಗಿವನ್ ಇನ್ ದಿ ಬ್ಯಾಲೆನ್ಸ್ ಶೀಟ್ಸ್ ಆಫ್ PS ಲಿಮಿಟೆಡ್ ಅಂತ. ಇದರ ಲಯಬಿಲಿಟಿ ಕಡೆ ನಮಗೆ ಶೇರ್ ಕ್ಯಾಪಿಟಲ್, 12% ಡಿಬೆಂಚರ್, ರಿಸರ್ವ್ಸ್, ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಮತ್ತು ಟೋಟಲ್. ಅಸೆಟ್ಸ್ ಕಡೆ ನಮಗೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಗುಡ್ ವಿಲ್, ಮೆಷಿನರಿ, ಡೆಟಾರ್ಸ್, ಸ್ಟಾಕ್ ಆ್ಯಂಡ್ ಕ್ಯಾಶ್ ಕೊಟ್ಟಾಗಿದೆ. ಎರಡು ಕಡೆ ಆ್ಯಸ್ ಯೂಶುವಲ್ ನಮಗೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗೇ ಆಗುತ್ತೆ. ಆ್ಯಂಡ್ ಸಮ್ ಏನು ಅಂದರೆ ಕಾಂಪಿಟೇಷನ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ,
ಅದರಲ್ಲಿ ನಾವು ಪರ್ಟಿಕ್ಯುಲರ್ಸ್ ಅಮೌಂಟ್ ಅದರಲ್ಲಿ ನಾವು ಫಸ್ಟ್ ಮೇನ್ ಥಿಂಗ್ ಏನಂದರೆ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ. ಇದರಲ್ಲಿ ಅಡ್ಜಸ್ಟ್ಮೆಂಟ್ ಫಾರ್ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ಸಲ್ಲಿ ನಾವು ಟ್ರಾನ್ಸ್ಫರ್ ಟು GR ಅಮೌಂಟ್ ತಗೊಂಡಿದ್ದೀವಿ. GR ಅಂದರೆ ಗ್ರಾಸ್ ರಿಸರ್ವ್ ಜನರಲ್ ರಿಸರ್ವ್ಸ್ ಅಂತ. ಸೆಕೆಂಡ್ ಐಟಮ್ ಬಂದು ಗುಡ್ ವಿಲ್ ರಿಟರ್ನ್ ಆಫ್ ಅಂತ. ಇದು ನಾವು ಟೋಟಲ್ ಮಾಡ್ಕೊಂಡು ಪಕ್ಕದಲ್ಲಿ ಬರೆದಿಟ್ಕೋಬೇಕು. ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಅಂತ ಇವಾಗ ತಾನೇ ಮುಂಚೆ ಒಂದು ಸಮ್ ನೋಡಿದ್ವಿ. ಆ ಥರ ವರ್ಕಿಂಗ್ ಕ್ಯಾಪಿಟಲ್ ಏನೆಲ್ಲ ಇದೆ, ಲೈಕ್ ಕರೆಂಟ್ ಲಯಬಿಲಿಟಿ ಇದೆಯಾ, ಅಸೆಟ್ಸ್ ಇದೆಯಾ ಅಂತೆಲ್ಲ ನೋಡಿಕೊಂಡು ಇನ್ಕ್ರೀಸ್ ಇನ್ ಡೆಟ್ ಕ್ರೆಡಿಟಾರ್ಸ್, ಇನ್ಕ್ರೀಸ್ ಇನ್ ಬಿಲ್ಸ್ ಪೇಯಬಲ್, ಡಿಕ್ರೀಸ್ ಇನ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಇನ್ಕ್ರೀಸ್ ಇನ್ ಡೆಟಾರ್ಸ್, ಇನ್ಕ್ರೀಸ್ ಇನ್ ಸ್ಟಾಕ್ ಅಂತೆಲ್ಲ ಕೊಟ್ಟಾಗಿದೆ. ಅದನ್ನ ಆ್ಯಡ್ ಲೆಸ್ ಅಂತ ಮಾಡ್ಕೊಂಡು ನಮಗೆ ಟೋಟಲ್ ವ್ಯಾಲ್ಯೂ ಸಿಕ್ಕಿರತ್ತೆ. ಲಾಸ್ಟಾಗಿ ನಮ್ಗೆ ಬರೋ ಮೇನ್ ಆನ್ಸರ್ ಏನಂದರೆ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ ಅಂತ. ಸೆಕೆಂಡ್ ಮೇನ್ ಹೆಡ್ಡಿಂಗ್ ಯಾವುದು ಅಂದರೆ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಅಂತ. ಅದರಲ್ಲಿ ಫಸ್ಟ್ ಐಟಮ್ ಏನು ಅಂದರೆ ಪರ್ಚೇಸ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಸೆಕೆಂಡ್ ಒನ್ ಬಂದು ಪರ್ಚೇಸ್ ಆಫ್ ಮೆಷಿನರಿ ಆ್ಯಂಡ್ ಅದು ಟೋಟಲ್ ನಮಗೆ ವ್ಯಾಲ್ಯೂ ಏನು ಬರುತ್ತೋ ಅದು ನಾವು ತಗೊಂಡಿದ್ದೀವಿ. ಆ್ಯಂಡ್ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್, ಇಶ್ಯೂ ಆಫ್ ಶೇರ್ಸ್, ಡಿಬೆಂಚರ್ಸ್ ತಗೊಂಡಿದ್ದೀವಿ. ಇದರಲ್ಲಿ ಟೋಟಲಾಗಿ ಬರೋ ಅಮೌಂಟ್ ಏನಂದರೆ ಕ್ಯಾಶ್ ಫ್ರಮ್ ಫಿನಾನ್ಸಿಂಗ್ ಅಡ್ವೈಸರ್ಸ್ ಅಂತ. ನೆಟ್ ಕ್ಯಾಶ್ ಅನ್ನೋದು ಬರುತ್ತೆ, ಬಿಕಾಸ್ ಎಲ್ಲನೂ ನಾವು ಟ್ಯಾಲಿ ಮಾಡ್ಕೊಂಡಾ ಬರ್ತೀವಿ. ಆ ನೆಟ್ ಕ್ಯಾಶ್ ಏನಿದೆಯೋ ಅದ್ರಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ನಮಗೆ ಕೊಟ್ಟಿದ್ರೆ ಆ ಕ್ಲೋಸಿಂಗ್ ಬ್ಯಾಲೆನ್ಸ್ನ ತಗೋಬೇಕು. ಅದು ಬ್ಯಾಲೆನ್ಸಿಂಗ್ ಫಿಗರ್ ಏನು ಬರುತ್ತೋ ಅದು ನಾವು ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಅಂತ ತಿಳ್ಕೊತೀವಿ. ಸೊ ಇಷ್ಟಕ್ಕೆ ನಾನು ನನ್ನ ವಿಡಿಯೋ ಎಂಡ್ ಮಾಡ್ಕೊತಿದ್ದೀನಿ. ಇದು ನಿಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಪಾರ್ಟ್ 1 ವಿಡಿಯೋ ಮಿಸ್ ಮಾಡಿದೆ ನೋಡ್ಕೊಬನ್ನಿ, ಐ ಕಾರ್ಡಲ್ಲಿ ನಾನು ಕೊಟ್ಟಿರ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಚಿಯರ್ಸ್ ಆಲ್.